ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ KM ಚಾನಲನ್ನು. ಅದೇ ಥರ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಥರ ನಿಮ್ಮ ಮೊಬೈಲಿಗೆ ಬರುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. KM ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಬೆಸ್ಟ್ ಒಂದು ಫೋಟೋ ಎಡಿಟಿಂಗ್ ಆ್ಯಪ್ ಬಗ್ಗೆ ಹೇಳ್ತೀನಿ. ಒಂದು 2 ವಾರ ತಾಗ ನನಗೆ ಪಿಟ್ಟು ಆ್ಯಪ್ ಮಾಡಿದ್ದಲ್ಲ ಫ್ರೆಂಡ್ಸ್, ಅದೇ ಥರ ನಿಮಗೆ ಈಗಿನ ಒಂದು ಫೋಟೋ ಎಡಿಟಿಂಗ್ ಆ್ಯಪ್ ಫ್ರೆಂಡ್ಸ್. ಅದು ನಿಮ್ಮ ಫೋಟೋ ಎಡಿಟಿಂಗನ್ನು ನಿಮ್ಮ ವೀಡಿಯೋ ಥರ ಮಾಡ್ಕೋಬೋದು, ನಿಮ್ಮ ಫೋಟೋಗಳನ್ನು. ಅದು ಹೇಗೆ ಅಂತ ಹೇಳ್ತೀನಿ ಫ್ರೆಂಡ್ಸ್. 7 ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಅದೇ ಥರ ಶೇರ್ ಮಾಡಿ. ಫ್ರೆಂಡ್, ನಿಮಗೆ ಪ್ಲೇಸ್ಟೋರ್ನಲ್ಲಿ ಬಿಗೋ ಅನ್ನೋ ಆ್ಯಪ್ ಸಿಗುತ್ತೆ ಫ್ರೆಂಡ್. ಅಲ್ಲಿಂದ ನೀವು ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಆದರೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಬಿಗೋ ಆ್ಯಪನ್ನು ಫಸ್ಟ್ ನೀವು ಪ್ಲೇಸ್ಟೋರ್ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ನೀವು ಬಿಗೋ ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಆ್ಯಪ್ ಬರುತ್ತೆ ಫ್ರೆಂಡ್, ಬಿಗೋ ಅನ್ನೋದು. ಈ ಬಿಗೋವನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಇರುತ್ತೆ ಫ್ರೆಂಡ್. ಇದನ್ನು ನಾವು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ನಿಮಗೆ ಈ ಥರ ಬರುತ್ತೆ ಫ್ರೆಂಡ್ಸ್, ಬಿಗೋ ಅನ್ನೋದು ನೋಡ್ಬೋದು. ಈ ಥರ ಒಂದು ಬಿಗೋ ಆ್ಯಪ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಕೋಬೋದು. ನಿಮ್ಗೆ ಇಲ್ಲಿ ಲವ್, ಮಾರ್ನಿಂಗ್, ಫನ್ನಿ, ವಿಡಿಯೋ ಆ್ಯಂಡ್ ಪಿಕ್ಚರ್ ಅಂತ ಇರುತ್ತೆ. ನೀವು ಈ 5ರಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ನಿಮ್ಗೆ ಇಷ್ಟವಾದ ಫನ್ನಿ ಥರ ಅಂದರೆ ಫನ್, ಲವ್ ಅಂದರೆ ಲವ್, ಮಾರ್ನಿಂಗ್ ಅಂದರೆ ಪಿಕ್ಚರ್ಸ್ ಅಂದರೆ ಪಿಕ್ಚರ್ಸ್. ಅದೇ ಥರ ನಿಮಗೆ ವೀಡಿಯೋ ತೋರಿಸ್ತೀನಿ ಫ್ರೆಂಡ್ಸ್. ವೀಡಿಯೋ ನೋಡ್ಕೋಬೋದು. ಇಲ್ಲಿ ನಿಮಗೆ ಒಂದು ವೀಡಿಯೋ ಇದೆ ಫ್ರೆಂಡ್ಸ್, ನೋಡ್ಬೋದು. ಸ್ಟ್ರೀಟ್ ಗ್ರಾಫಿಟ್ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಕಂಟಿನ್ಯೂ ಕ್ಲಿಕ್ ಮಾಡಿ. ಇದಕ್ಕೆ ನೆಟ್ ಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನಿಮಗೆ ನೋಡ್ಕೋಬೋದು ಫ್ರೆಂಡ್. ಒಂದು ಸ್ಯಾಂಪಲಾಗಿ ನಿಮಗೆ ವೀಡಿಯೋ ತೋರಿಸಿ ನೋಡಿ ಫ್ರೆಂಡ್ಸ್, ನೋಡ್ಬೋದು. ಇದು ಸೌಂಡ್ ಮಾತ್ರ ಇಟ್ಟಿಲ್ಲ ಫ್ರೆಂಡ್ಸ್, ಸೌಂಡ್ಗೆ ನಿಮ್ಗೆ ಇದಿರುತ್ತೆ ಇದರಲ್ಲಿ ನೋಡಿ ಫ್ರೆಂಡ್. ಈ ಥರ ನಿಮ್ಮ ಒಂದು ಫೋಟೋವನ್ನು ನೀವು ಎಡಿಟ್ ಮಾಡ್ಕೋಬೋದು. ನಿಮಗೆ ನಿಮ್ಮ ಫೋಟೋವನ್ನು ಇಲ್ಲಿ ಹೇಗೆ ಸೆಟ್ ಮಾಡೋದನ್ನು ಹೇಳ್ತೀನಿ ಫ್ರೆಂಡ್ಸ್. ನೋಡ್ಬೋದು, ಕೆಳಗೆ ನಿಮಗೆ ರೀಪ್ಲೇಸ್ ಅಂತ ಪಿಕ್ಚರ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಚೂಸ್ ಫ್ರಮ್ ಗ್ಯಾಲರಿ ಅಂತ ತಗೊಂಡ ತಕ್ಷಣ ನಿಮ್ಮ ಯಾವ ಫೋಟೋವನ್ನು ಸೆಟ್ ಮಾಡ್ಕೊತಾರೆ ಆ ಫೋಟೋವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ಮತ್ತೆ ನಿಮಗೆ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಮೇಕ್ ಅಂತ ಇರುತ್ತೆ ಫ್ರೆಂಡ್ಸ್, ಮೇಕ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನೋಡ್ಕೋಬೋದು. ನಿಮಗೆ ಈ ವಿಡಿಯೋವನ್ನು ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ನಿಮಗೆ ನೋಡ್ಕೋಬೋದು ಈ ಥರ ಒಂದು ನಿಮಗೆ ನಿಮ್ಮ ಫೋಟೋ ಅನ್ನೋದು ಎಡಿಟಿಂಗ್ ಆಗುತ್ತೆ ಫ್ರೆಂಡ್ಸ್. ಚೆನ್ನಾಗಿದೆ ಫ್ರೆಂಡ್ಸ್ ಈ ಒಂದು ಆ್ಯಪ್ ಅನ್ನೋದು, ನೋಡ್ಕೋಬೋದು. ನಿಮ್ಗೆ ಇಲ್ಲಿ ಅದೇ ಥರ ನೀವು ಇಲ್ಲಿ ಫೇಸ್ಬುಕ್ ಸ್ಟೇಟಸ್ನ ಇಟ್ಕೋಬೋದು, ಅದೇ ಥರ ವಾಟ್ಸಪ್ ಸ್ಟೇಟಸ್ನ ಇಟ್ಕೋಬೋದು. ಇಲ್ಲಿ ನೀವು ಇನ್ಸ್ಟಾಗ್ರಾಮ್ಗಳು ನೀವು ಶೇರ್ ಮಾಡ್ಬೋದು, ಮತ್ತು ನಿಮ್ಗೆ ಅದರ್ ಆ್ಯಪ್ಗಳು ಕಾಣ್ತವೆ ಅಲ್ಲಿಗೆ ನೀವು ಶೇರ್ ಮಾಡ್ಕೋಬೋದು. ಆ ಥರ ನಿಮ್ಗೆ ಇನ್ನೊಂದು ಆ್ಯಪ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ನೋಡ್ಕೋಬೋದು. ಇನ್ನೊಂದು ಆ್ಯಪ್ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ನೋಡ್ಬೋದು. ಇಲ್ಲಿ ನೀವು ಇದು ಸಹ ಗ್ಯಾಲರಿಗೆ ಬಂದು ನೀವು ಇಲ್ಲೊಂದು ಪಿಕ್ಚರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲೊಂದು ನೀವು ಪಿಕ್ಚರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನೋಡ್ಬೋದು ಫ್ರೆಂಡ್. ಇಲ್ಲೊಂದು ನಾನು ಒಂದು ಪಿಕ್ಚರ್ ಸೆಲೆಕ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್, ನೋಡ್ಬೋದು. ಒಂದು ಪಿಕ್ಚರ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಮೇಕ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇದೊಂದು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಈ ಥರ ನೋಡ್ಬೋದು, ವಿಡಿಯೋ ನೋಡ್ಬೋದು. ಈ ಥರ ನಿಮ್ಮ ಫೋಟೋವನ್ನು ಎಡಿಟ್ ಮಾಡ್ಕೋಬೋದು. ನಿಮ್ಗೆ ಇಲ್ಲಿ ತೆಳಗೆ ಶೇರ್ಸ್ ಇರುತ್ತೆ ಫ್ರೆಂಡ್. ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ಬೋದು, ವಾಟ್ಸಪ್ನಲ್ಲಿ ಶೇರ್ ಮಾಡ್ಬೋದು, ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡ್ಬೋದು. ಆ ಥರ ನಿಮ್ಗೆ ಅದರ್ ಆ್ಯಪ್ಸ್ಗಳನ್ನ ನೀವು ಶೇರ್ ಮಾಡ್ಕೋಬೋದು ಫ್ರೆಂಡ್ಸ್. ನೀವು ವಾಟ್ಸಪ್ನಲ್ಲಿ ನಿಮ್ಮ ಸ್ಟೇಟಸ್ ಮಾಡಿ ನೀವು ಸೆಟ್ ಮಾಡ್ಕೋಬೋದು ಫ್ರೆಂಡ್ಸ್. ಇದರಿಂದ ನೋಡ್ಬೋದು. ಇಲ್ಲಿ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿ ಸ್ಟೇಟಸನ್ನು ಸೆಟ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಥರ ನಿಮ್ಮ ವಾಟ್ಸಪ್ ಸ್ಟೇಟಸನ್ನು ನೀವು ಸೆಟ್ ಮಾಡ್ಕೋಬೋದು ಫ್ರೆಂಡ್ಸ್. ಪ್ರತಿಯೊಬ್ಬರು ಈ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಒಂದು ವೇಳೆ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಕೆಳಗೆ ಕಾಮೆಂಟ್ನಲ್ಲಿ ಬ್ಯಾಡ್ ಅಂತ ಕಮೆಂಟ್ ಮಾಡಿ, ಇಷ್ಟವಾದರೆ ನಿಮಗೆ ಗುಡ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್, ಐ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.